ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ರಾಜಕೀಯ ಪುಡಾರಿಗಳು ಪುಂಡಾಟ ನಡೆಸಿದ್ದಾರೆ. ಟೋಲ್ ಹಣ ಕಟ್ಟೋದಕ್ಕಾಗದೇ ಇದ್ರೂ ಕೂಡ ಇವರ ದೌಲತ್ತು ದಿಮಾಕಿಗೆ ಮಾತ್ರ ಏನು ಕಮ್ಮಿ ಇಲ್ಲ. ಜನಸಾಮಾನ್ಯರೇ ಟೋಲ್ ಕೊಟ್ಟು ಓಡಾಡ್ತಾರೆ. ಇವರು ನಾವು ರಾಜಕೀಯ ಮುಖಂಡರು ಅಂತ ಹೇಳ್ಕೊಳ್ಳೋರು. ಟೋಲ್ ಕಟ್ಟಕ್ಕಾಗಲ್ಲ ಇವ್ರಿಗೆ, ಆದ್ರೂ ದೌಲತ್ತು ದಿಮಾಕಿಗೆ ಮಾತ್ರ ಕಡಿಮೆ ಇಲ್ಲ. ಟೋಲ್ ಹಣ ಕಟ್ಟಿ ಅಂದಿದ್ದಕ್ಕೆ ಕಾಂಗ್ರೆಸ್ ಮುಖಂಡ ಕಿರಿಕ್ ತೆಗೆದಿದ್ದಾರೆ. ಮಹಿಳಾ ಸಿಬ್ಬಂದಿಯ ಮೇಲೇನೆ ಹಲ್ಲೆ ನಡೆಸಿರುವಂತಹ ಕೈ ಮುಖಂಡ ದೊಡ್ಡ ರಂಪಾಟ ನಡೆಸಿದ್ದಾರೆ. ಶ್ರೀರಂಗಪಟ್ಟಣ ತಾಲೂಕಿನ ಗಣಂಗೂರು ಟೋಲ್ನಲ್ಲಿ ಈ ಘಟನೆ ನಡೆದಿರುವುದು. KA06M8164 ನಂಬರ್ನ ಕಾರ್ನಲ್ಲಿ ಈ ವ್ಯಕ್ತಿ ಮೈಸೂರಿಗೆ ಹೊರಟಿರ್ತಾರೆ. ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿ ಅಂತ ಕಾರ್ಗೆ ನೇಮ್ ಬೋರ್ಡ್ ಹಾಕೊಂಡಿರ್ತಾರೆ. ಸೊ ಟೋಲ್ ಹತ್ರ ಬಂದಾಗ ಟೋಲ್ ಕಟ್ಟಲ್ಲ ಅಂತ ಹೇಳ್ತಾರೆ. ಸಿಬ್ಬಂದಿ ಇಲ್ಲ ನೀವು ಟೋಲ್ ಕಟ್ಟಲೇಬೇಕು ಅಂತ ಹೇಳಿದಾಗ ಟೋಲ್ ಸಿಬ್ಬಂದಿ ಮತ್ತೆ ಇವರ ನಡುವೆ ಜಗಳ ಆಗಿದೆ. ಸೊ ಅದೇ ದೃಶ್ಯಗಳು ನೀವೀಗ ಗಮನಿಸ್ತಾ ಇರೋದು. ಈ ವ್ಯಕ್ತಿ ಯಾವ ಹಂತಕ್ಕೆ ಹೋಗಿದ್ದಾರೆ ಅಂದ್ರೆ ಅಲ್ಲಿದ್ದಂಥ ಮಹಿಳಾ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಂದೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಂದೀಶ್, ಅಂದ್ರೆ ಇಂಥವರದ್ದು ಪ್ರತಿಷ್ಠೆನ ಅಂತ ನಾವು ಟೋಲ್ ಕಟ್ಟದೇನೆ ಟೋಲ್ ಪಾಸ್ ಆದ್ರೆ ಮಾತ್ರ ನಾವು ರಾಜಕೀಯ ಮುಖಂಡರು ಅನ್ನಿಸ್ಕೊಳ್ತೀವಿ, ಹಿಂಗಾಗಿ ನಾವು ಕೊಡಲ್ಲ ಅನ್ನೋ ಪ್ರತಿಷ್ಠೆಗೆ ಬಿದ್ದು ಇಂಥ ಘಟನೆಗಳು ನಡೀತಾ ಇದೆಯಾ? ಸಂಪರ್ಕ ಸಿಗ್ತಾ ಇಲ್ಲ ಅನ್ಸುತ್ತೆ. ಅಂದ್ರೆ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿ ಅಂತ ಇವರು ಬೋರ್ಡ್ ಹಾಕೊಂಡಿದ್ದಾರೆ. ಈ ಟೋಲ್ ಹತ್ರ ಬಂದಾಗ ಸಿಬ್ಬಂದಿ ಸಹಜವಾಗಿ ಟೋಲ್ ಕಟ್ಟಿ ಮುಂದೆ ಹೋಗಿ ಅಂತ ಕೇಳಿದ್ದಾರೆ. ಟೋಲ್ ಕಟ್ಟಲ್ಲ, ನಾನು ಕಾಂಗ್ರೆಸ್ ಮುಖಂಡ ಅಂತ ಈ ವ್ಯಕ್ತಿ ಹೇಳಿರೋದು. ಇಲ್ಲ ಹಾಗಾಗಲ್ಲ, ನೀವು ಟೋಲ್ ಕಟ್ಟಲೇಬೇಕು ಅಂತ ಸಿಬ್ಬಂದಿ ಕೇಳಿದ್ದಾರೆ. ಎಲ್ಲ ವಾಹನಗಳಿಗೂ ಹೇಗೆ ಟೋಲ್ ಕಟ್ಟಿಸ್ಕೊಳ್ತೀರೋ ನೀವೇ ಹಾಗೆ ಟೋಲ್ ಕಟ್ ಹೋಗಿ ಅಂತ. ಬಟ್ ಅಷ್ಟಕ್ಕೆ ಕಾರಿಂದ ಇಳಿದಂಥ ಈ ಸೋಕಾಲ್ಡ್ ಕಾಂಗ್ರೆಸ್ ಮುಖಂಡ ಅಲ್ಲಿದ್ದಂಥ ಸಿಬ್ಬಂದಿಗಳ ಮೇಲೆ ಜಗಳಕ್ಕೆ ಬೀಳ್ತಾರೆ. ನಾನೊಬ್ಬ ಕಾಂಗ್ರೆಸ್ ಲೀಡರ್ ಇದ್ದೀನಿ, ನನ್ನ ಹತ್ರ ಟೋಲ್ ಕಟ್ಟು ಅಂತ ಕೇಳ್ತೀರಾ ನೀವು ಅಂತ. ದುಡ್ಡಿಲ್ಲ ಅಂತನೋ ಅಥವಾ ಅದೇನು ಪ್ರತಿಷ್ಠೆ ಅಂತನೋ ಗೊತ್ತಿಲ್ಲ. 150 100 200 ಟೋಲ್ ಇರುತ್ತೆ, ಅದು ಕಟ್ಟಿ ಅಲ್ಲಿಂದ ಹೋಗೋದಕ್ಕೆ ಇಷ್ಟು ಹೈಡ್ರಾಮಾ ಮಾಡ್ಕೋತಾರೆ. ಅಂದರೆ ಅದು ಈಗೋ ಪ್ರಾಬ್ಲಮ್ಮ ಅಥವಾ ಪ್ರತಿಷ್ಠೆಯಾಗಿ ತಗೊಂಡಿದ್ದಕ್ಕೆ ಈ ರೀತಿ ವರ್ತನೆ ಮಾಡ್ತಾರ ಗೊತ್ತಿಲ್ಲ. ಇಲ್ಲ ಅಂತ ಹೇಳಿದ್ರೆ ಟೋಲ್ ವಿಚಾರಕ್ಕೆ ಈ ಥರ ನಡು ರಸ್ತೆಯಲ್ಲಿ ನಿಂತ್ಕೊಂಡು ಸಿಬ್ಬಂದಿ ಜೊತೆ ಕಿತ್ತಾಡ್ಕೊಂಡು ಅದು ಹೊಡೆದಾಡ್ಕೊಳ್ಳೋ ಹಂತಕ್ಕೆ ಹೋಗ್ತಾರೆ. ಆಮೇಲೆ ತಮ್ಮನ್ನು ತಾವು ರಾಜಕೀಯ ಲೀಡರ್ ಅಂತ ಬೇರೆ ಹೇಳ್ಕೊತಾರೆ. ನೋಡಿ, ಆ ಟೋಲ್ನಲ್ಲಿ ಇದ್ದಂಥ CCTVಯಲ್ಲಿ ರೆಕಾರ್ಡ್ ಆಗಿರೋ ದೃಶ್ಯಗಳು ನೀವೀಗ ಗಮನಿಸ್ತಾ ಇರೋದು. ಮಾತಿಗೆ ಮಾತು ಬೆಳೆದಿದೆ ಅಲ್ಲಿ. ಆ ವೇಳೆ ಅಲ್ಲಿದ್ದಂಥ ಮಹಿಳಾ ಸಿಬ್ಬಂದಿ ಮೇಲೇನೆ ಕೂಡ ಹಲ್ಲೆ ಮಾಡಿದ್ದಾರೆ. ಸ್ಥಳದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಇರೋದು ಕೂಡ ಗಮನಿಸ್ತಾ ಇದ್ದೀರಾ. ಘಟನೆ ಆದ್ಮೇಲೆ ಸ್ಥಳಕ್ಕೆ ಪೊಲೀಸರು ಬಂದಿದ್ದಾರೆ. ಆದರೆ ಇಡೀ ಘಟನೆಗೆ ಸಂಬಂಧಪಟ್ಟ ಹಾಗೆ ಕೇಸ್ ಕೂಡ ದಾಖಲಿಸಿಕೊಂಡಿಲ್ಲ ಪೊಲೀಸರು. ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಂದೀಶ್. ಅಂದ್ರೆ ಇವ್ರಿಗೆ ಹಣ ಕಟ್ಟಬೇಕಲ್ಲ ಅನ್ನೋದು ಪ್ರಾಬ್ಲಮ್ಮ, ಅಥವಾ ನಾನೊಬ್ಬ ದೊಡ್ಡ ಲೀಡರು ನನ್ನನ್ನು ನಿಲ್ಲಿಸಿ ಟೋಲ್ ಕೇಳ್ಬಿಟ್ರಲ್ಲ ಅನ್ನೋದು ಪ್ರಾಬ್ಲಮ್ಮ? ಯಾಕೆ ಈ ಘಟನೆ ಕಾರಣ ಏನು? ಖಂಡಿತ ವಿಜಯ್, ಮೈಸೂರು ಬೆಂಗಳೂರು ಹೈವೇನಲ್ಲಿರುವಂತಹ ಟೋಲ್ನಲ್ಲಿ ರಾಜಕೀಯ ಪುಡಾರಿಗಳ ಪುಂಡಾಟ ಮಿತಿ ಮೀರಿದೆ ಅಂತ ಹೇಳ್ಬೋದು. ಅಂದ್ರೆ ಪದೇ ಪದೇ ಇಂತಹ ಘಟನೆಗಳು ಕೂಡ ನಡೀತಾನೆ ಇದೆ. ನಿನ್ನೆಯೂ ಕೂಡ ಅಂಥದ್ದೇ ಒಂದು ಘಟನೆ ನಡೆದಿರುವಂಥದ್ದು. ಅಂದ್ರೆ ತುಮಕೂರು ಮೂಲದ ರಿಜಿಸ್ಟ್ರೇಷನ್ ಅನ್ನ ಹೊಂದಿರುವಂತಹ ಕಾರ್ ಒಂದು ಬರುತ್ತೆ. ಆ ಒಂದು ಕಾರ್ಗೆ ಟೋಲ್ ದುಡ್ಡನ್ನ ಕಟ್ಟಿ ಎಂಬ ನಿಟ್ಟಿನಲ್ಲಿ ಅಲ್ಲಿನ ಸಿಬ್ಬಂದಿಗಳು ಕೂಡ ಹೇಳ್ತಾರೆ. ಆದ್ರೆ ನಾನು ಕಾಂಗ್ರೆಸ್ ಮುಖಂಡನಿದ್ದೇನೆ, ಅಂದ್ರೆ ಏನು KA06M8164 ಏನ್ ಕಾರಿನಲ್ಲಿ ಬಂದಂತಹ ವ್ಯಕ್ತಿ, ನಾನು ಕೈ ಮುಖಂಡ, ಕಾಂಗ್ರೆಸ್ ಮುಖಂಡ, ನಾನ್ಯಾಕೆ ಟೋಲ್ ಅನ್ನ ಕಟ್ಟಲಿ, ನಮ್ಮ ವಾಹನವನ್ನ ಫ್ರೀಯಾಗಿ ಬಿಡಬೇಕು ನಿಟ್ಟಿನಲ್ಲಿ ವಾಗ್ವಾದವನ್ನ ನಡೆಸ್ತೇನೆ. ಅಲ್ಲದೆ ಟೋಲ್ ಸಿಬ್ಬಂದಿಯು ಕೂಡ ಒಂದಷ್ಟು ವಾಗ್ವಾದ ಕೇಳಿದ್ದಾರೆ. ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಕಾರನ್ನ ಬಿಡಲ್ಲ, ಒಂದಷ್ಟು ಅದು ಫಾರ್ಮಾಲಿಟೀಸ್ ಇದೆ, ಅದರ ಪ್ರಕಾರ ಏನು ಸರ್ಕಾರದಿಂದ ಬರುವಂತಹ ಕೆಲವೊಂದಷ್ಟು ವಾಹನಗಳಿಗೆ ಮಾತ್ರ ನಾವು ಫ್ರೀ ಟೋಲ್ ಅನ್ನ ಕೊಡ್ತೀವಿ. ಆದ್ರೆ ಎಲ್ಲರೂ ಕೂಡ ಬೇರೆ ವಾಹನಗಳು ಬಂದ್ರೆ ಅವರೆಲ್ಲರೂ ಕೂಡ ಟೋಲ್ ದುಡ್ಡನ್ನ ಕಟ್ಟಿ ಬಳಿಕ ಅವರು ಹೋಗ್ಬೇಕು ಎಂಬ ನಿಟ್ಟಿನಲ್ಲಿ ಮನವಿಯನ್ನು ಕೂಡ ಮಾಡ್ತಾರೆ, ಒಂದು ತಿಳಿ ಹೇಳುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಆದ್ರೆ ಕೈ ಮುಖಂಡ ಮಾತ್ರ ಅದಕ್ಕೆ ಜಪೇನಲ್ಲ. ಅಂದ್ರೆ ನಾನು ಯಾವುದೇ ಕಾರಣಕ್ಕೂ ದುಡ್ಡನ್ನ ಕಟ್ಟಲ್ಲ ಎಂಬ ನಿಟ್ಟಿನಲ್ಲಿ ಒಂದು ರೀತಿ ದರ್ಪವನ್ನ ಮೆರೆದಿರುವಂತದ್ದು. ಅಂದ್ರೆ ಟೋಲ್ ದುಡ್ಡನ್ನ ಕಟ್ಟೋದು ಆಗದಿದ್ರೂ ಕೂಡ ಆತನ ದಿಮಾಕು ದೌಲತ್ತಿಗೆ ಕಡಿಮೆ ಇಲ್ಲ ಅಂತಾನೆ ಹೇಳ್ಬೋದು. ಅಲ್ಲದೆ ಬಳಿಕ ಟೋಲ್ ಸಿಬ್ಬಂದಿ ಯಾವುದೇ ಕಾರಣಕ್ಕೂ ವಾಹನವನ್ನ ಬಿಡಲ್ಲ ಎಂಬ ನಿಟ್ಟಿನಲ್ಲಿ ಹೇಳಿದ ಬಳಿಕ ಅವರು ಟೋಲ್ ಫೀಸ್ ಅನ್ನು ಕೂಡ ಕಟ್ತಾರೆ. ಅಂದ್ರೆ ಟೋಲ್ ಫೀಸ್ ಅನ್ನ ಕಟ್ಟಿ ಬಳಿಕ ಮುಂದೆ ಬಂದು ಮತ್ತೆ ವಾಗ್ವಾದವನ್ನ ನಡೆಸುವಂತದ್ದು. ಅಂದ್ರೆ ಟೋಲ್ ಸಿಬ್ಬಂದಿಗಳಿಗೆ ಅವಾಚ್ಯ ಶಬ್ದಗಳನ್ನ ನಿಂದನೆ ಮಾಡುವಂತದ್ದು. ಬಳಿಕ ಕಾರ್ನಲ್ಲಿದ್ದಂತ ಮತ್ತೊಂದಷ್ಟು ಮಹಿಳೆಯರು ಮತ್ತ
ಕಾರು ಚಾಲಕ ಎಲ್ಲರೂ ಕೂಡ ಇಳಿಯುವಂಥದ್ದು, ಏಕಾಏಕಿ ಮಹಿಳಾ ಸಿಬ್ಬಂದಿ ಮೇಲೆ ಹಲ್ಲೆಯನ್ನ ಮಾಡುವಂಥದ್ದು, ಜುಟ್ಟನ್ನ ಹಿಡಿದು ಎಳೆದಾಡಿ ಹಲ್ಲೆಯನ್ನ ಮಾಡಿರುವಂತಹ ದೃಶ್ಯ ಇದೀಗ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅಲ್ಲದೆ ಅಷ್ಟೊತ್ತಿಗೆ ಯಾವಾಗ ಟೋಲನ್ನ ಕಟ್ಟಲ ನಿಟ್ಟಿನಲ್ಲಿ ಜಗಳವನ್ನ ಪ್ರಾರಂಭಿಸಿದ್ರು, ಅದಾದ ಬಳಿಕ ತಕ್ಷಣವೇ ಮಂಡ್ಯ ಪೊಲೀಸರಿಗೆ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾರೆ. ಪೊಲೀಸರು ಅಂದ್ರೆ SP ಕಚೇರಿಯಿಂದ ನೇರವಾಗಿ ಶ್ರೀರಂಗಪಟ್ಟಣ ಠಾಣೆಗೆ ಆ ಒಂದು ಮಾಹಿತಿಯು ಕೂಡ ಹೋಗುತ್ತೆ. ಸ್ಥಳಕ್ಕೆ ಶ್ರೀರಂಗಪಟ್ಟಣ ಠಾಣೆಯ ಪೊಲೀಸರು ಕೂಡ ಬರ್ತಾರೆ. ಆದ್ರೆ ಎಲ್ಲೋ ಒಂದು ಕಡೆ ಅವರನ್ನ ಸುಮ್ಮನೆ ಸಮಾಧಾನ ಮಾಡಿ ವಾಪಸ್ ಕಳಿಸಿದ್ರೆ ಹೊರತು ಇದುವರೆಗೂ ಕೂಡ ಹಲ್ಲೆ ಮಾಡಿದವರ ಮೇಲೆ ದೂರನ್ನ ದಾಖಲಿಸಿಕೊಂಡಿಲ್ಲ. ಎಲ್ಲೋ ಒಂದು ಕಡೆ ಪೊಲೀಸರ ನಿರ್ಲಕ್ಷ್ಯವೂ ಕೂಡ ಇಲ್ಲಿ ಎದ್ದು ಕಾಣ್ತಾ ಇದೆ ಅಂತ ಹೇಳ್ಬೋದು. ಕೇವಲ ನಿನ್ನೆ ನಡೆದಿರುವಂತಹ ಒಂದು ಘಟನೆ ಅಲ್ಲ, ಪದೇ ಪದೇ ಏನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಗಣಂಗೂರು ಟೋಲ್ನಲ್ಲಿ ಇದೇ ರೀತಿಯ ಗಲಾಟೆಗಳು ಕೂಡ ನಡೀತಾ ಇರುವಂತದ್ದು. ಅಂದ್ರೆ ರಾಜಕೀಯ ಮುಖಂಡರು ಅಂತ ಹೇಳ್ಕೊಳ್ಳುವಂತ ಕೆಲವೊಂದಷ್ಟು ಮಂದಿ ಈ ರೀತಿ ದರ್ಪವನ್ನ ಎಸಗಿ, ಅಂದ್ರೆ ಟೋಲ್ ದುಡ್ಡನ್ನ ನಾವು ಯಾವುದೇ ಕಾರಣಕ್ಕೂ ಕಟ್ಟಲೆ ನಿಟ್ಟಿನಲ್ಲಿ ತಮ್ಮ ದಿಮಾಕು ದರ್ಪವನ್ನ ತೋರಿಸಿ ಟೋಲ್ ಸಿಬ್ಬಂದಿಗಳ ಮೇಲೆ ಹಲ್ಲೆಯನ್ನ ಮಾಡಿರುವಂತದ್ದು. ಈ ಹಿಂದೆ ಏನು ಕಾಂಗ್ರೆಸ್ನ ಪ್ರಭಾವಿ ಸಚಿವರೊಬ್ಬರ ಒಂದು ಆಪ್ತ ಅಂತ ಹೇಳಿ ಆತನು ಕೂಡ ಗಲಾಟೆಯನ್ನ ಮಾಡಿದ್ದ. ಅದಾದ ಬಳಿಕ ದಲಿತ ಸಂಘಟನೆಯ ಒಬ್ಬ ವ್ಯಕ್ತಿ, ಆತನು ಕೂಡ ಮುಖಂಡ, ಏನು ಟೋಲ್ ಸಿಬ್ಬಂದಿಯವರ ಮೇಲೆ ಕಾರನ್ನ ಹತ್ತಿಸೋದಕ್ಕೂ ಕೂಡ ಮುಂದಾಗಿದೆ. ಈ ರೀತಿ ಪದೇ ಪದೇ ಘಟನೆಗಳು ಕೂಡ ನಡೀತಾ ಇದ್ರು ಕೂಡ ಪೊಲೀಸರು ಎಲ್ಲ ಒಂದು ಕಡೆ ನಿರ್ಲಕ್ಷ್ಯವನ್ನ ಇಲ್ಲಿ ವಹಿಸ್ತಾ ಇದ್ದಾರೆ. ಅಂದ್ರೆ ಅವರ ಮೇಲೆ ಕ್ರಮವನ್ನ ತೆಗೆದುಕೊಳ್ಳುವ ಬದಲು ಅವರೇ ಒಂದು ರೀತಿ ಸಮಾಧಾನ ಪಡಿಸಿ ರಾಜಿ ಮಾಡಿ ಕಳಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಅಲ್ಲದೆ ಟೋಲ್ ಸಿಬ್ಬಂದಿಗಳು ಕೂಡ ನ್ಯೂಸ್ ಫಸ್ಟ್ ಮುಂದೆ ತಮ್ಮ ಅಳಲನ್ನ ಹೇಳ್ಕೊಳ್ತಾ ಇದ್ದಾರೆ. ಅಂದ್ರೆ ನಾವು ಕೆಲಸವನ್ನ ಯಾವ ರೀತಿ ಮಾಡಬೇಕು ಎಂಬುದೇ ಗೊತ್ತಾಗ್ತಾ ಇಲ್ಲ. ಈ ರೀತಿ ಏನಾದ್ರೂ ದುಡ್ಡನ್ನ ಕಟ್ಟಲೇಬೇಕು ಅಂತ ಹೇಳಿದ್ರೆ ಈ ರೀತಿ ಹಲ್ಲೆಯನ್ನ ಮಾಡ್ತಾರೆ. ಮತ್ತೆ ನಾನು ಕೈ ಮುಖಂಡ, ಆ ಪಕ್ಷದ ಮುಖಂಡ, ಈ ಪಕ್ಷದ ಮುಖಂಡ ಅಂತ ಹೇಳಿ ದರ್ಪವನ್ನ ಎಸಗ್ತಾರೆ ಎಂಬ ನಿಟ್ಟಿನಲ್ಲಿ ನೋವನ್ನು ಕೂಡ ತೋಡ್ಕೊಂಡಿರುವಂತದ್ದು. ಆ ನಿಟ್ಟಿನಲ್ಲಿ ಈಗಲಾದ್ರೂ ಪೊಲೀಸರು ಅವರ ಮೇಲೆ ಕ್ರಮವನ್ನ ಕೈಗೊಳ್ತಾರ. ಆ ಒಂದು ಕಾರ್ನ ನಂಬರ್ ಕೂಡ ಇರುವಂತದ್ದು, ಅದರಲ್ಲಿ ನೇರವಾಗಿ ಪಕ್ಷದ ಒಂದು ಚಿಹ್ನೆಯ ಒಂದು ಗುರುತನ್ನು ಕೂಡ ನಾಮಫಲಕವನ್ನು ಕೂಡ ಅಳವಡಿಸಿಕೊಂಡಿರುವಂತದ್ದು. ಇದೆಲ್ಲದರ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿರುವಂತದ್ದು. ವಿಜಯ್, ಥ್ಯಾಂಕ್ ಯು ನಂದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.